ರಾಯಚೂರು ಜಿಲ್ಲೆ ದೇವದುರ್ಗದ ಜಾಲಹಳ್ಳಿಯ ಬಸ್ನಲ್ಲಿ ಮಹಿಳೆಯ ಚಿನ್ನದ ಸರ ಕಳವಾಗಿದೆ. ಚಿನ್ನದ ಸರಕ್ಕಾಗಿ ಇಡೀ ಬಸ್ನಲ್ಲಿದ್ದ ಪ್ರಯಾಣಿಕರ ಬ್ಯಾಗ್ ಅನ್ನು ತಪಾಸಣೆ ನಡೆಸಲಾಯಿತು. ತಿಂತಣಿ ಬ್ರಿಡ್ಜ್ನಿಂದ ದೇವದುರ್ಗ ಕಡೆ ಬರುವ ವೇಳೆ ಚಿನ್ನದ ಸರ ಕಳ್ಳತನವಾಗಿದೆ. ಸುಮಾರು 50 ಗ್ರಾಂನ 2 ಸರ ಕಳ್ಳತನ ಆಗಿದ್ದು, ಪತಿ ಕೂಡಲೇ ಜಾಲಹಳ್ಳಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಿ ಪೊಲೀಸರಿಗೆ ಕರೆಸಿ ಬ್ಯಾಗ್ ತಪಾಸಣೆ ಮಾಡಿಸಿದ್ರು. ಆದರೂ ಚಿನ್ನದ ಸರ ಪತ್ತೆಯಾಗಿಲ್ಲ. ಚನ್ನಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯ ಕೃಷ್ಣಂ ನಾಯ್ಡು ಹಾಗೂ ಸರೋಜಾ ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ದ ಕೃಷ್ಣಂ ನಾಯ್ಡು ಮನೆಗೆ ಹಣ ಕೊಡ್ತಾ ಇರಲಿಲ್ವಂತೆ. ಅದೇ ವಿಚಾರವಾಗಿ ಅಂದು ಕೂಡ ಗಲಾಟೆಯಾಗಿದೆ. ಈ ವೇಳೆ ಗಂಡನಿಗೆ ಬುದ್ಧಿ ಕಲಿಸೋದಕ್ಕೆ ಆತ್ಮಹತ್ಯೆ ನಾಟಕಕ್ಕೆ ಸರೋಜಮ್ಮ ಮುಂದಾಗಿದ್ದಾರೆ. ಆದರೆ ನಾಟಕವೇ ಜೀವಕ್ಕೆ ಕುತ್ತು ತಂದುಬಿಟ್ಟಿದೆ. ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ಲು ಎನ್ನುವ ಭಯಕ್ಕೆ ಪತಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಸಿಸಿಟಿವಿಯಲ್ಲಿ ಯಾವುದೇ ರೀತಿಯ ಅನುಮಾನ ಹುಟ್ಟಿಸುವ ದೃಶ್ಯಗಳು ಸರಿಯಾಗಿಲ್ಲ. ಹೀಗಾಗಿ ಅವರಲ್ಲಿದ್ದ ಮನಸ್ತಾಪದಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಯಾರ ಮೇಲಾದರೂ ಅನುಮಾನ ಇದ್ದಲ್ಲಿ ದೂರು ಕೊಡುವಂತೆ ವೃದ್ಧ ದಂಪತಿಯ ಮಗಳಿಗೆ ಪೊಲೀಸರು ಸಲಹೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಲಕ್ಸುರಿ ಥಾಯ್ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದೆ. ಮಸಾಜ್ ಪಾರ್ಲರ್ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದ ಸ್ಪಾ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು 7 ಮಂದಿ ಯುವತಿಯರನ್ನ ರಕ್ಷಿಸಿದ್ದಾರೆ. ವಿದೇಶಿ ಮಹಿಳೆಯರನ್ನ ಬಳಸಿ ವೇಶ್ಯಾವಾಟಿಕೆ ದಂಧೆ ಮಾಡಲಾಗ್ತಾ ಇತ್ತಂತೆ. ಟೂರಿಸ್ಟ್ ವೀಸಾ, ಬಿಸಿನೆಸ್ ವೀಸಾ ಮೂಲಕ ವಿದೇಶಿ ಮಹಿಳೆಯರನ್ನ ಆರೋಪಿಗಳು ಬೆಂಗಳೂರಿಗೆ ಕರೆತಂದಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಯಲಹಂಕ ನ್ಯೂ ಟೌನ್ ಪೊಲೀಸರು ಆಂಜನೇಯಗೌಡ, ಹರೀಶ್ ಮತ್ತು ಒಟ್ಟು 3 ಬಂಧಿಸಿದ್ದಾರೆ. ಪತಿ ಮತ್ತೊಬ್ಬಳ ಜೊತೆ ವಿವಾಹವಾದ ವಿಚಾರ ತಿಳಿದು ಪತ್ನಿ ವಿಶಾಲಾಕ್ಷಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಚಿತ್ರದುರ್ಗ ತಾಲೂಕಿನ ಕೂನ್ಬೇವು ಗ್ರಾಮದಲ್ಲಿ ನಡೆದಿದೆ. ಜಿಟಿಟಿಸಿ ಓಡ್ತಾ ಇದ್ದಂತಹ ವೇಳೆ ತಿಪ್ಪೇಸ್ವಾಮಿ ಮತ್ತು ವಿಶಾಲಾಕ್ಷಿ ಪ್ರೀತಿಸಿ ಮದುವೆಯಾಗಿದ್ದಾರೆ. ಮದುವೆ ಬಳಿಕ ಜಿಟಿಟಿಸಿ ವಿದ್ಯಾಭ್ಯಾಸವನ್ನು ವಿಶಾಲಾಕ್ಷಿ ಮುಂದುವರೆಸಿದ್ದಾರೆ. ಆದರೆ ಈಗ ಪೋಷಕರ ಒತ್ತಡಕ್ಕೆ ಮಣಿದ ತಿಪ್ಪೇಸ್ವಾಮಿ ಬೇರೊಬ್ಬಳ ಜೊತೆ ಮದುವೆ ಮಾಡಿಕೊಂಡಿದ್ದು, ಈ ವಿಚಾರ ತಿಳಿದು 21 ವರ್ಷದ ವಿಶಾಲಾಕ್ಷಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಭೂತನಾಳ ಕೆರೆ ಖಾಲಿಯಾದ ಹಿನ್ನೆಲೆ ವಿಜಯಪುರ ನಗರದಲ್ಲಿ ಕುಡಿಯುವ ನೀರಿಗೆ ತತ್ವಾರ. ಹೀಗಾಗಿ ಭೂತನಾಳ ಕೆರೆ ತುಂಬಿಸಲು ಕೃಷ್ಣಾ ನದಿಯಿಂದ ನೀರು ಹರಿಸುವ ಪ್ರಕ್ರಿಯೆ ಶುರುವಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೂತನಾಳ ಕೆರೆ ಮತ್ತು ನೀರು ಭರಿಸುವ ಅಕ್ವಾಡೆಕ್ಟ್ ವೀಕ್ಷಣೆ ಮಾಡಿದ್ರು. ಅನಾವೃಷ್ಟಿ, ಬೇಸಿಗೆ ಕಾರಣ ಇದೇ ಮೊದಲ ಬಾರಿ ಕೆರೆ ಬತ್ತಿ ಹೋಗಿದೆ. ಹಿಂದಿನ ಕಾಲದಲ್ಲಿ ಆಡ್ತಾ ಇದ್ದ ಅಪರೂಪದ ತುಳುನಾಡಿನ ಆಟಗಳ ಸ್ಪರ್ಧೆಯನ್ನು ನಡೆಸಲಾಯಿತು. ಉಡುಪಿ ಜಿಲ್ಲೆ ತುಳುಕೂಟದ ಆಶ್ರಯದಲ್ಲಿ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ತುಳುನಾಡಿನ ಆಟಗಳ ಸ್ಪರ್ಧೆಗೆ ಚಾಲನೆ ಕೊಟ್ಟರು. ಕಣ್ಮರೆಯಾಗಿರುವ ಸೊಪ್ಪಿನ ಆಟ, ಲಗೋರಿ, ಹಗ್ಗಜಗ್ಗಾಟ ಮುಂತಾದ ಅಪ್ಪಟ ಗ್ರಾಮೀಣ ಕ್ರೀಡೆಗಳ ಸ್ಪರ್ಧೆ ನಡೆಯಿತು. ನಗರದ ಬೇರೆ ಬೇರೆ ಕಾಲೇಜುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳು ಈ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿ ಖುಷಿಪಟ್ಟರು. ವಿರಳ ರೋಗಿಗಳ ದಿನಾಚರಣೆಯ ಅಂಗವಾಗಿ ದಾವಣಗೆರೆಯಲ್ಲಿ ಹಿಮೋಪೆಲಿಯೋ ಸೊಸೈಟಿಯಿಂದ ಜಾಗೃತಿ ಜಾಥಾ ನಡೆಯಿತು. ವಿದ್ಯಾರ್ಥಿಗಳು, ಸಿಬ್ಬಂದಿಯಿಂದ ಜುಂಬಾ ನೃತ್ಯ ಪ್ರದರ್ಶನ ಮಾಡಲಾಯಿತು. 100ಕ್ಕೂ ಹೆಚ್ಚು ಮೆಡಿಕಲ್ ವಿದ್ಯಾರ್ಥಿಗಳು, ಆರೋಗ್ಯ ಸಿಬ್ಬಂದಿ ಜಾಥಾದಲ್ಲಿ ಭಾಗಿಯಾಗಿದ್ದರು. ವಿಶ್ವದಲ್ಲಿ 7,000 ವಿರಳ ರೋಗಗಳು ಇದ್ದು ಅವುಗಳ ಚಿಕಿತ್ಸೆಗೆ ಸರ್ಕಾರದ ನೀತಿ ರಚನೆಯಾಗಬೇಕು ಅಂತ ಮನವಿ ಮಾಡಲಾಯಿತು. ಪಾಗಲ್ ಪ್ರೇಮಿಯ ಕಾಟಕ್ಕೆ ಬೇಸತ್ತ ಬಾಲಕಿ ಆತ್ಮಹತ್ಯೆಗೆ ಶರಣಾದ ಘಟನೆ ಶಿವಮೊಗ್ಗ ತಾಲೂಕಿನ ಗೋದ್ಲಿ ಚಟ್ನಹಳ್ಳಿಯಲ್ಲಿ ನಡೆದಿದೆ. ಪ್ರೀತಿಸುವಂತೆ 23 ವರ್ಷದ ತ್ಯಾಗರಾಜ್ ಎಂಬಾತ 14 ವರ್ಷದ ವರ್ಷಣಿಗೆ ಕಾಟ ಕೊಡ್ತಾ ಇದ್ದ. ಯುವಕನ ಪ್ರೀತಿ ನಿರಾಕರಿಸಿದ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಯುವಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಾಲಕಿಯ ಕುಟುಂಬಸ್ಥರು ದೂರು ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.